ಅದೊಂದು ಶಾಪಗ್ರಸ್ತ ಜನ್ಮ. ಹೌದು, ನಿಜವಾಗಲೂ ಆ ವ್ಯಕ್ತಿಯದೊಂದು ಶಾಪಗ್ರಸ್ತ ಜನ್ಮವೇ. ಅದು ಅಂತಿಂತಹ ಶಾಪವೇ. ಮಾಡಿದ್ದೊಂದು ಚಿಕ್ಕ ತಪ್ಪಿಗೆ ಸುದೀರ್ಘವಾಗಿ ಜನ್ಮವನ್ನು, ಮನಸ್ಸನ್ನು ಅಣುವಣುವಾಗಿ ಹಿಂಸಿಸಿದ ಘೋರ ಶಾಪ. ಎಷ್ಟೇ ಬಯಸಿ ಪರಿತಪಿಸಿದರೂ ಮುಕ್ತಿ ಹೊಂದಲಾಗದೆ, ಕೊಟ್ಟ ವರವೂ ಕೂಡ ನೇಣಿನ ಕುಣಿಕೆಯಂತೆ ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿದ್ದರೆ ಕೈಕಟ್ಟಿಕೊಂಡು ಅನುಭವಿಸಲೇಬೇಕಾದ ಶಾಪ. ತಾನೇ ಮಾಡಿದ ಪ್ರತಿಜ್ಞೆ, ತಾನೇ ಕೊಟ್ಟ ಭಾಷೆ, ತಾನೇ ಬಯಸಿ ಬಯಸಿ ಪಡೆದ ಜೀವನವೊಂದು ಅಜಗರದಂತೆ ಮೈಯನ್ನು ಸುತ್ತಿ ಅತ್ತ ಬದುಕಲೂ ಆಗದೆ ಇತ್ತ ಸಾಯಲೂ ಆಗದೆ ಉಸಿರು ಕಟ್ಟಿದಂತೆ ಬದುಕುವ ಜನ್ಮ. ದೇವಗಂಗೆಯ ಮಗನಾದರೇನು, ಪರಶುರಾಮರಿಂದ ಕ್ಷಾತ್ರವಿದ್ಯೆ ಕಲಿತರೇನು, ಗುರುವನ್ನೇ ಸೋಲಿಸಿದ ಶಿಷ್ಯನೆನಿಸಿಕೊಂಡರೇನು, ಜನ್ಮ ಕೊಟ್ಟ ತಂದೆಯನ್ನು ಜೀವನಗಳಿಗಿಂತ ಮಿಗಿಲಾಗಿ ಪ್ರೀತಿಸಿ ಯಾವ ತ್ಯಾಗ ಮಾಡಿದರೇನು, ಇಂದ್ರನಂತಹ ತೇಜಸ್ಸಿದ್ದರೇನು, ಲಕ್ಷ ಜನಪದಗಳನ್ನು, ರಾಜ್ಯಗಳ ನೃಪರ ಮುಕುಟಗಳನ್ನು ಹಸ್ತಿನಾಪುರದ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿದರೇನು, ಜನ್ಮಭೂಮಿಯನ್ನು ಜನ್ಮ ಕೊಟ್ಟ ಜಾಹ್ನವಿಗಿಂತ ಮಿಗಿಲಾಗಿ ಪ್ರೇಮಿಸಿ ಆರಾಧಿಸಿದರೇನು ಬಂತು. ಆ ಜನ್ಮಭೂಮಿಯ ಕ್ರೂರ ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗುವುದನ್ನು ತಪ್ಪಿಸಲಾಗಲಿಲ್ಲ. ಮನಸ್ಸಿನಂತೆ ಧರಿಸುವ ವಸ್ತ್ರ, ಆಯುಧಗಳು ಶ್ವೇತವರ್ಣದ್ದಾದರೂ ಅವನದೇ ವಂಶದ ಕುಡಿಗಳು ಆ ಶ್ವೇತವಸ್ತ್ರಕ್ಕೆ ಎರಚಿದ ಕೆಸರು ಕಡಿಮೆಯೇನು? ತುಂಬಿದ ಸಭೆಯಲ್ಲಿ ಕುಲವಧುವಿನ ವಸ್ತ್ರಾಪಹರಣವನ್ನು ಕೈಕಟ್ಟಿ ನೋಡಬೇಕಾದ ಆ ಅಸಹಾಯಕ ಬಾಹುಬಲಗಳಿಗೆ ಧಿಕ್ಕಾರವಿರದೆ ಮತ್ತೇನು? ಅಧರ್ಮವೆಂದು ತಿಳಿದರೂ ಆ ಅಧರ್ಮಿಗಳ ಪರವಾಗಿಯೇ ಶಸ್ತ್ರ ಹಿಡಿಯಬೇಕಾಗಿ ಬಂದಾಗ ವಸಿಷ್ಠರಂತಹ ಪ್ರಾಜ್ಞರಿಂದ ಕಲಿತ ಧರ್ಮಜ್ಞಾನ, ತತ್ವಜ್ಞಾನ, ನೀತಿಜ್ಞಾನಗಳ ಫಲವಾದರೂ ಏನು? ಇದು ಶಾಪಗ್ರಸ್ತ ಜನ್ಮವಲ್ಲದೆ ಮತ್ತೇನು? ಮೇರು ಪರ್ವತದಲ್ಲಿ ವಸಿಷ್ಠ ಮಹರ್ಷಿಗಳು ವಾಸವಾಗಿದ್ದಾಗ ವಿಹಾರಕ್ಕೆಂದು ತೆರಳಿದ ಅಷ್ಟವಸುಗಳು ಅವರ ಆಶ್ರಮದಲ್ಲಿದ್ದ ಕಾಮಧೇನುವಿನ ಮಗಳಾಗಿದ್ದ ನಂದಿನಿಯನ್ನು ಅಪಹರಿಸಿದಾಗ ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನೆಲ್ಲ ಅರಿತ ವಸಿಷ್ಠ ಮಹರ್ಷಿಗಳು ಈ ಅಷ್ಟವಸುಗಳಿಗೆ ಭೂಮಿಯ ಮೇಲೆ ಜನ್ಮವೆತ್ತಿರಿ ಎಂದು ಶಾಪವನ್ನು ಕೊಡುತ್ತಾರೆ. ಹಾಗೆ ಶಾಪವನ್ನು ಪಡೆದ ಅಷ್ಟವಸುಗಳು ಗಂಗೆ ಹಾಗೂ ಶಾಂತನುವಿನ ಮಕ್ಕಳಾಗಿ ಭೂಮಿಯ ಮೇಲೆ ಜನ್ಮವೆತ್ತುತ್ತಾರೆ. ಅಷ್ಟವಸುಗಳಲ್ಲಿ 7 ಜನರನ್ನು ಹುಟ್ಟಿದ ತಕ್ಷಣವೇ ಗಂಗೆ ನೀರು ಪಾಲು ಮಾಡುತ್ತಾಳೆ. ಆ 7 ವಸುಗಳು ಶಾಪಮುಕ್ತರಾಗುತ್ತಾರೆ. ಆದರೆ ವಸುಗಳಲ್ಲಿ ಹಿರಿಯನಾದ ಪ್ರಭಾಸನಿಗೆ ಮಾತ್ರ ಸುದೀರ್ಘಕಾಲ ಭೂಮಿಯ ಮೇಲಿದ್ದು ಸಾಕಷ್ಟು ನೋವು ಕ್ಲೇಶಗಳನ್ನು ಅನುಭವಿಸುವ ಶಾಪವಿರುತ್ತದೆ. ಅವನೇ ಶಂತನು ಹಾಗೂ ಗಂಗೆಯ 8ನೇ ಮಗನಾಗಿ ದೇವವ್ರತನಾಗಿ ಹಸ್ತಿನಾಪುರದಲ್ಲಿ ಜನಿಸುತ್ತಾನೆ. ಶಾಪದ ಫಲವಾಗಿಯೇ ಪಡೆದ ಜನ್ಮವೆಂದ ಮೇಲೆ ಕೇಳುವುದೇನು? ಆದರೆ ಅಂತಹ ಶಾಪಗ್ರಸ್ತ ಜನ್ಮದಲ್ಲೂ ಅದೆಂತಹ ದೃಢಚಿತ್ತ, ಅದೆಂತಹ ಸಮರ್ಪಣಾ ಭಾವ, ಅದೆಂತಹ ಶುದ್ಧ ಮನಸ್ಸು, ಅದೆಂತಹ ದೇಶಪ್ರೇಮ. ಒಂದು ಕಡೆ ಸ್ವರ್ಗ ಸಕಲ ಸುಖಭೋಗಗಳು, ಇನ್ನೊಂದು ಕಡೆ ಹಸ್ತಿನಾಪುರ. ಎರಡರಲ್ಲಿ ನಿನ್ನ ಆಯ್ಕೆ ಯಾವುದು ಎಂದು ಕೇಳಿದರೆ, ನನ್ನ ಹಸ್ತಿನಾಪುರದ ಮುಂದೆ ಸ್ವರ್ಗ ಸಕಲ ಸುಖಭೋಗಗಳು ಕೇವಲ ತೃಣ ಮಾತ್ರಕ್ಕೆ ಸಮಾನ. ನಾನು ಹಸ್ತಿನಾಪುರವನ್ನೇ ಆಯ್ದುಕೊಳ್ಳುತ್ತೇನೆ. ಮತ್ತೆ ಮತ್ತೆ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಆಕೆಯ ಸೇವೆಯನ್ನು ಮಾಡಬಯಸುತ್ತೇನೆ ಎಂದು ಹೇಳುವ ಧೀಮಂತ ವ್ಯಕ್ತಿತ್ವ ಭೀಷ್ಮರಿಗೆ ಅಲ್ಲದೆ ಇನ್ನಾರಿಗೆ ಬರಲು ಸಾಧ್ಯ? ಹದಿಹರೆಯದ ಪ್ರಾಯ ಚಿಮ್ಮುತ್ತಿದ್ದ ಈ ವಯಸ್ಸಿನಲ್ಲಿ ತಂದೆಯ ಸುಖಕ್ಕಾಗಿ ಜನ್ಮದಾತನ ಮುಖದ ಮೇಲೆ ಒಂದೇ ಒಂದು ನಗೆಯನ್ನು ತರಲಿಕ್ಕಾಗಿ ಗೈದ ಪ್ರತಿಜ್ಞೆಯಾದರೂ ಏನು? ಕಂಡು ಕೇಳರಿಯದ ಭೀಷಣ ಪ್ರತಿಜ್ಞೆಗೆ ಪಂಚಭೂತಗಳು, ದೇವಾನುದೇವತೆಗಳು ಸ್ತಂಭೀಭೂತರಾಗಿ ಹೌದಹೌದೆಂದು ಮೆಚ್ಚಿ ಪುಷ್ಪವೃಷ್ಟಿಗರೆದು ಭೀಷ್ಮ ಭೀಷ್ಮ ಎಂದು ಉದ್ಗಾರಗೈದಾಗ ದೇವವ್ರತ ಭೀಷ್ಮನಾಗಿದ್ದ. ಅಬ್ಬಾ, ಈ ಪರಿಯ ಪಿತೃವಾತ್ಸಲ್ಯ ಪುಟಿದೇಳುತ್ತಿದ್ದ ಪರಿಯಾದರೂ ಎಂತಹುದು? ಎಷ್ಟಾದರೂ ತಂದೆಯ ಸುಖಕ್ಕಾಗಿ ತನ್ನ ಯೌವನವನ್ನೇ ಧಾರೆ ಎರೆದು ತಂದೆಯ ವೃದ್ಧಾಪ್ಯವನ್ನು ನಗುನುಗುತ್ತಾ ಸ್ವೀಕರಿಸಿದ ಪುರುವಿನ ವಂಶಜನಲ್ಲವೇ? ರಕ್ತಗತವಾಗಿಯೇ ಬಂದಿರಬಹುದೇನೋ. ಇಷ್ಟೆಲ್ಲ ತ್ಯಾಗ ವೈರಾಗ್ಯಗಳ ಸಕಾರ ಮೂರ್ತಿಯಂತೆ ಜೀವನವನ್ನೇ ತಪಸ್ಸನ್ನಾಗಿಸಿ ಸಾಧಿಸಿದ ಸಾಧನೆಯಾದರೂ ಏನು? ಇಚ್ಛಾಮರಣದ ವರದಂತಹ ಶಾಪದಿಂದ ಸಿಕ್ಕ ಲಾಭವಾದರೂ ಏನು? ಏತಕ್ಕಾಗಿ ಬದುಕಬೇಕಾಗಿ ಬಂತು? ಏತಕ್ಕಾಗಿ ದೀರ್ಘಾಯುಷ್ಯದ ವರ? ಸಿಂಹಾಸನಕ್ಕಾಗಿ, ರಾಜ್ಯಲಕ್ಷ್ಮಿಗಾಗಿ,
ಸೋದರರು ದಾಯಾದಿಗಳಾಗಿ ತೀರದ ರಕ್ತದಾಹದಿಂದ ಮಣ್ಣಾಗಿ ಹೋಗುವುದನ್ನು ನೋಡಲಿಕ್ಕಾಗಿಯೇ ಕುರುವಂಶದ ಕಟ್ಟಕಡೆಯ ಕುಡಿಗಳ ಮಾರಣ ಹೋಮವನ್ನು ಕಣ್ಣಾರೆ ಕಾಣುವ ಕರ್ಮಕ್ಕಾಗಿಯೇ ಅದಂತಹ ದೌರ್ಭಾಗ್ಯ ಈ ವೀರಪುರುಷನದ್ದು. ಮೌಲ್ಯಗಳನ್ನು, ಆದರ್ಶಗಳನ್ನು, ಧರ್ಮವನ್ನು ಉಸಿರನ್ನಾಗಿಸಿಕೊಂಡು ಬದುಕಿದ್ದ ಈ ಕುರುಕುಲ ಭೂಷಣನಿಗೆ ಸಿಕ್ಕ ಲಾಭವಾದರೂ ಏನು, ಒಲಿದು ಬಂದ ಸುಖವಾದರೂ ಏನು? ಇಷ್ಟೆಲ್ಲ ದುಃಖ, ಆಘಾತ, ಅವಮಾನಗಳನ್ನು ಸಹಿಸಿಕೊಂಡು ನಿಂತ ಭೀಷ್ಮನೆಂಬ ಪರ್ವತದ ಅಂತಃಶಕ್ತಿಗೆ ಶತಶತ ನಮನ. ಪ್ರತಿಯೊಂದಕ್ಕೂ ಕೊನೆ ಇದ್ದೇ ಇರುತ್ತದೆ ಎಂಬಂತೆ ಈ ವೀರಾಗ್ರಣಿಯ ಶಾಪವೂ ಕೊನೆಯಾಗಲು ಬಂದಿತ್ತು. ಈ ಶಾಪಗ್ರಸ್ತ ಜನ್ಮದಿಂದ ಮುಕ್ತಿ ಕೊಡಿಸಲು ಶಿಖಂಡಿಯಾಗಿ ಬಂದಿದ್ದಳು ಕಾಶಿರಾಜನ ಕುವರಿ ಅಂಬೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿತ್ತು. ಬಯಸಿಯೋ ಬಯಸದೆಯೋ ತನ್ನ ಕರ್ತವ್ಯವನ್ನು ಕೊನೆಯ ಉಸಿರಿರುವವರೆಗೂ ಪರಿಪಾಲಿಸಲು ಬದ್ಧನಾಗಿ ನಿಂತಿದ್ದ ಆ ವಯೋವೃದ್ಧ ಅಕ್ಷರಶಃ ಪ್ರಳಯರುದ್ರನಂತೆ ದಿನಕ್ಕೆ ಸಾವಿರಾರು ಸೇನಾನಿಗಳ ಬಲಿ ತೆಗೆದುಕೊಳ್ಳುತ್ತಿದ್ದ. ಇದನ್ನು ಕಂಡ ಶ್ರೀಕೃಷ್ಣ ಪರಮಾತ್ಮನೇ ತನ್ನ ಪ್ರಮಾಣವನ್ನು ಮರೆತು ಭೀಷ್ಮರ ಮೇಲೆ ಶಸ್ತ್ರ ಎತ್ತಲು ಹೊರಟಿದ್ದ. ನಿಜವಾದ ಧರ್ಮವನ್ನು ಬೋಧಿಸಿ ಭೀಷ್ಮರ ಅಂತರಂಗದ ಚಕ್ಷುವನ್ನು ತೆರೆಸಿದ್ದ ಆ ಯದುನಂದನ. ತಮ್ಮ ಶಸ್ತ್ರತ್ಯಾಗದ ಮಾರ್ಗವನ್ನು ತಾವೇ ತಿಳಿಸಿದ್ದರೂ ಭೀಷ್ಮರು. ರಣರಂಗದಲ್ಲಿ ಎದುರಾಗಿದ್ದಳು ಶಿಖಂಡಿ. ಆ ಘಳಿಗೆಗೆ ಕಾದಿದ್ದರೇನೋ ಎಂಬಂತೆ ಶಸ್ತ್ರ ತ್ಯಜಿಸಿದ್ದ ಆ ಪಿತಾಮಹ. ಪರಮ ಪ್ರೀತಿ ಪಾತ್ರ ಅರ್ಜುನನಿಂದ ಉಡುಗೊರೆಯಾಗಿ ದೊರೆತಿತ್ತು ಶರಶಯ್ಯೆ. ಸುದೀರ್ಘ ಕಾಲದ ದಾಹ, ಬಳಲಿಕೆಗಳನ್ನು ತಣಿಸಿದ್ದಳು ತಾಯಿ ಭಗೀರಥಿ. ನೂರಾರು ವರ್ಷಗಳು ದಣಿದು ಬಳಲಿದ್ದ ವೃದ್ಧ ಶರೀರಕ್ಕೆ ಸಿಕ್ಕಿತ್ತು ವಿಶ್ರಾಂತಿ. ಬಾಣಗಳ ಹಾಸಿಗೆಯ ಮೇಲೆ ಇಷ್ಟಾದರೂ ಜೀವ ತ್ಯಜಿಸಿಲ್ಲ ಆ ತ್ಯಾಗಮೂರ್ತಿ. ತ್ಯಜಿಸಲು ಬಿಟ್ಟಿತೆ. ಕೊಟ್ಟ ಮಾತು, ಇಟ್ಟ ಭಾಷೆ, ಹಸ್ತಿನಾಪುರದ ಸಿಂಹಾಸನದ ಮೇಲೆ ಧರ್ಮವು ವಿರಾಜಿಸುವುದನ್ನು ನೋಡಬೇಕಿತ್ತಲ್ಲವೇ? ಕುರುಕ್ಷೇತ್ರವೆಂದೊಬ್ಬ ಭೀಕರ ಸಂಗ್ರಾಮ ಕೊನೆಗೊಂಡಿತ್ತು. ಬಂದಿತ್ತು ಉತ್ತರಾಯಣದ ಪರ್ವಕಾಲ. ಯುಧಿಷ್ಠಿರನಿಗೆ ರಾಜಧರ್ಮವನ್ನು ಉಪದೇಶಿಸಿದ್ದಾಯಿತು. ಪರಮಕೃಪಾಳು ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಜಪಿಸುತ್ತಾ ಕಟ್ಟಕಡೆಯದಾಗಿ ಆ ಕಿರೀಟಿಯ ರೂಪವನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ತನ್ನ ಮಾತೃಭೂಮಿಗೆ ಕೊನೆಯದಾಗಿ ವಂದಿಸುತ್ತಾ ಅಷ್ಟಮಿಯ ದಿವಸ ತ್ಯಾಗ ಜೀವನದ ನಿರಂತರ ಹೋರಾಟಕ್ಕೆ ಸಮಾಪ್ತಿಯನ್ನು ಹಾಡಿದ್ದ ಆ ಗಂಗಾತನಯ. ಭೀಷ್ಮರ ವ್ಯಕ್ತಿತ್ವವನ್ನು ಪರಿಚಯಿಸುವುದೆಂದರೆ ಸಮುದ್ರವನ್ನು ಬಗಸೆಯಲ್ಲಿ ಹಿಡಿದಂತೆಯೇ ಸರಿ. ಭೀಷ್ಮರಿಗೆ ಭೀಷ್ಮರೇ ಸಾಟಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.